ಇನ್ನು ಬಂಗಾರ ಬೆಳ್ಳಿ ಪ್ರಿಯರಿಗೆ ಮತ್ತೆ ಶಾಕಿಂಗ್ ನ್ಯೂಸ್. ಯುದ್ಧದ ಎಫೆಕ್ಟ್ ಗೋಲ್ಡ್ ಸಿಲ್ವರ್ ರೇಟ್ ಏರಿಕೆಯನ್ನು ಕಾಣ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ಸಮರದ ಮಧ್ಯೆ ಚಿನ್ನದ ದರ ಜಂಪ್ ಆಗ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,51,000 ರೂಪಾಯಿಗೆ ಏರಿಕೆಯಾಗಿದೆ. ಇಂದು ಚಿನ್ನದ ರೇಟ್ನಲ್ಲಿ ಮತ್ತೆ 2,000 ಏರಿಕೆಯಾಗಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ ಕೂಡ ಜಂಪ್ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,51,000 ರೂಪಾಯಿಗೆ ಏರಿಕೆಯಾಗಿದೆ. ಇಂದು ಚಿನ್ನದ ರೇಟ್ನಲ್ಲಿ ಮತ್ತೆ 2,000 ರೂಪಾಯಿ ಏರಿಕೆ ಕಂಡಿರುವಂಥದ್ದು. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ ಕೂಡ ದಿಢೀರನೆ ಜಂಪ್ ಆಗಿದೆ. ಸದ್ಯ ಕೆಜಿ ಬೆಳ್ಳಿ ದರ 2,36,000 ರೂಪಾಯಿ ಆಗಿದೆ. ಈಗ ಬಂಗಾರ ಬೆಳ್ಳಿ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಗ್ರಾಹಕರಲ್ಲಿ ಗೊಂದಲವನ್ನು ಕಾಣಿಸ್ತಾ ಇದೆ. ಬಂಗಾರ ಬೆಳ್ಳಿ ವಿಚಾರದಲ್ಲಿ ಗ್ರಾಹಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಹೂಡಿಕೆದಾರರಿಗೂ ಟೆನ್ಷನ್ ಹೆಚ್ಚಿಸಿರುವ ಚಿನ್ನ ಮತ್ತು ಸಿಲ್ವರ್. ಮುಖ್ಯವಾಗಿ ಯಾರೆಲ್ಲ ಹೂಡಿಕೆದಾರರಿದ್ದಾರೋ, ಈ ಹಿಂದೆ ಏನೆಲ್ಲ ಬಂಗಾರದ ಮೇಲೆ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದ್ದಾರೋ ಅವರಿಗಾಗಲೇ ಸಾಕಷ್ಟು ನಷ್ಟವನ್ನು ಹೊಂದಿದ್ದಾರೆ ಈ ಒಂದು ಯುದ್ಧದ ಎಫೆಕ್ಟಿಂದಾಗಿ. ಸೊ ಈಗ ಕೊಲ್ಲಿ ರಾಷ್ಟ್ರಗಳ ಸಮರದ ಮಧ್ಯೆ ಚಿನ್ನದ ದರ ಜಂಪ್ ಆಗಿದೆ, ಮತ್ತೆ ಈಗ ಏರಿಕೆ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,51,000 ರೂಪಾಯಿಗೆ ಏರಿಕೆ ಕಂಡಿದೆ. ಇಂದು ಚಿನ್ನದ ರೇಟ್ನಲ್ಲಿ ಮತ್ತೆ 2,000 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ ಕೂಡ ಜಂಪ್ ಆಗಿದೆ. ಸದ್ಯ ಕೆಜಿ ಬೆಳ್ಳಿ ದರ 2,36,000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಚಿನ್ನ, ಬಂಗಾರ ಮತ್ತು ಬೆಳ್ಳಿ ವಿಚಾರದಲ್ಲಿ ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಕಾಣ್ತಾ ಇದೆ. ಯಾರ್ಯಾರೆಲ್ಲ ಹೂಡಿಕೆ ಮಾಡಿದ್ದಾರೋ, ಹೂಡಿಕೆ ಮಾಡಿರುವಂಥವ್ರಿಗಂತೂ ದೊಡ್ಡ ಮಟ್ಟದ ರೀತಿಯಲ್ಲಿ ಟೆನ್ಷನ್ ಕೂಡ ಕಾಡ್ತಾ ಇದೆ. ಸೊ ಈಗಿರಬೇಕಾದಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಮುಖ್ಯವಾಗಿ ಈ ಒಂದು ಬಂಗಾರ ಮತ್ತು ಬೆಳ್ಳಿಯನ್ನು ಕೊಂಡುಕೊಳ್ಬೇಕಾ, ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಅವರಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಏನು ಮದುವೆ ಸೀಸನ್ ಅಂತ ಹೇಳ್ತಾರೆ, ಮದುವೆಗೆ ಸಾಕಷ್ಟು ಆಭರಣಗಳನ್ನು ಕೂಡ ಕಂಡುಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಏನೋ 10 ಗ್ರಾಮ್ ಚಿನ್ನದ ಬೆಲೆ 1,51,000 ರೂಪಾಯಿಗೆ ಈಗಾಗಲೇ ಏರಿಕೆಯಾಗಿದೆ. ಇಂದಿನ ದಿನ 2,000 ರೂಪಾಯಿ ಏರಿಕೆಯಾಗಿದೆ. ಕೇವಲ ಗೋಲ್ಡ್ ಮಾತ್ರ ಏರಿಕೆಯಾಗಿಲ್ಲ, ಸಿಲ್ವರ್ ರೇಟ್ ಕೂಡ ಏರಿಕೆಯಾಗಿದೆ. ಸದ್ಯ ಕೆಜಿ ಬೆಳ್ಳಿ ದರ 2,36,000 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ಸೊ ಈ ಒಂದು ಕಾರಣ ಒಂದು ಕಡೆ ಹೂಡಿಕೆದಾರರಿಗೆ ಟೆನ್ಷನ್ ಆಗ್ತಾ ಇದೆ, ಇನ್ನೊಂದು ಕಡೆ ಗ್ರಾಹಕರಿಗೆ ಗೊಂದಲ ಆಗ್ತಾ ಇದೆ. ಗ್ರಾಹಕರಿಗೆ ಈ ರೀತಿಯಾದಂತಹ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಲ್ಲಿದ್ದಾರೆ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ದಿಢೀರನೆ ಈ ಒಂದು ದರ ಕಡಿಮೆ ಆದರೂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿಯಾದಂತಹ ಬಂಗಾರ ಮತ್ತು ಸಿಲ್ವರ್ನ ರೇಟ್ಗಳು ಏರಿಕೆ ಮತ್ತು ಇಳಿಕೆಯನ್ನು ಕಾಣ್ತಾ ಇದೆ. ಇನ್ನು ಇಂದಿನ ದಿನ ಚಿನ್ನದ ರೇಟ್ನಲ್ಲಿ 2,000 ರೂಪಾಯಿ ಏರಿಕೆಯನ್ನು ಕಂಡಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ ಕೂಡ ಜಂಪ್ ಆಗಿದೆ. ಸದ್ಯಕ್ಕೆ ಕೆಜಿ ಬೆಳ್ಳಿ ದರ 2,36,000 ರೂಪಾಯಿಗೆ ಜಂಪ್ ಆಗಿರುವಂಥದ್ದು. ಒಂದು ಕಡೆಯಿಂದ ಏನು ಯುದ್ಧ ಆರಂಭವಾಗಿ ಈಗಾಗಲೇ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಬಂಗಾರ ಮತ್ತು ಬೆಳ್ಳಿಯ ದರ ಏರಿಳಿತವನ್ನು ಕಾಣ್ತಾನೆ ಇದೆ. ಆವು ಏಣಿ ಆಟವನ್ನು ಆಡ್ತಾನೆ ಇದೆ. ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಒಂದಿನ ಏರಿಕೆಯನ್ನು ಕಂಡ್ರೆ ಇನ್ನೊಂದಿನ ಇಳಿಕೆಯನ್ನು ಕಂಡಿರುತ್ತೆ. ಸೊ ಇದರಿಂದಾಗಿ ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಆಗಿದೆ. ಇನ್ನು ಹೂಡಿಕೆದಾರರಿಗೆ ಅಂತೂ ಟೆನ್ಷನ್ ಆಗ್ತಾ ಇದೆ. ಈ ಹಿಂದೆ ಯಾರೆಲ್ಲ ಹೂಡಿಕೆಯನ್ನು ಮಾಡಿದ್ರು ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.